ತುಳುಕಾಡುತ್ತದ ಯಾವುದಾದ್ರೂ ಒಂದು ರೂಪದೊಳಗೆ ಹುಟ್ಟಿ ಬರ್ತೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು. ಈ ಮಣ್ಣಿನೊಳಗೆ ಯಾವಾಗ ಅಧರ್ಮ ಅನ್ಯಾಯ ಮೋಸ್ತನ ಆದಾಗ ಶಿವಾವತಾರಿಯಾಗಿ ಯಾರು ಹುಟ್ಟಿ ಬಂದರು ಅಂತಂದ್ರೆ ಜಗದ್ಗುರು ಸಿದ್ಧಾರೂಢಪ್ಪವ್ರು ಹುಟ್ಟಿ ಬಂದಿರತಕ್ಕಂಥದ್ದು. ಒಂದು ಕಾಲದೊಳಗೆ ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರವನ್ನ ತಿದ್ದಿ ಹೊಸದಾಗಿ ಬರೀತಕ್ಕಂಥ ತಾಕತ್ತಿ ನಾಡಿನೊಳಗೆ 3 ಜನರಿಗೆ. ಯಾರ್ಯಾರಿಗೆ ಅಂತಂದ್ರೆ ಇಂಚಗೇರಿ ಮಠದ ಸದ್ಗುರು ಸಮರ್ಥ ಗಿರಿಮಲಪ್ಪ ಮಹಾರಾಜರಿಗಿತ್ತು. ಕ್ಯಾವಿ ಸಂಕುಲಕ್ಕ ತಾಯಿಯಾಗಿರ್ತಕ್ಕಂಥ ಅತನಿ ಶಿವಗಳಿಗಿತ್ತು. ಇನ್ನೊಬ್ಬರಿಗೆ ಯಾರಿಗಿತ್ತು ಅಂದ್ರೆ ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಸಿದ್ಧಾರೂಢರಪ್ಪವ್ರಿಗಿತ್ತು. ಅಪ್ಪೋರನ್ನು ನೋಡಿದ್ರೆ ನನಗನ್ನಿಸ್ತದ ನಾಮಸ್ಮರಣೆ ಬಗ್ಗೆ ನೀವು ಇತಿಹಾಸ ಕೇಳೋದು ಬೇಡ, ಪುರಾಣ ಕೇಳೋದು ಬೇಡ. ಅಪ್ಪೋರ ದಿನಚರಿಯನ್ನ ಅವರ ವ್ಯಕ್ತಿತ್ವ ನೋಡಿದ್ರೆ ನಿಮ್ಮೊಳಗೆ ನಾಮಸ್ಮರಣೆ ಹುಟ್ಟಬೇಕು. ನಾಮಸ್ಮರಣಕರಾವೇ ಜಡತಿಲ ಪಾಪೆ ಜನ್ಮಾಂತರಿಚೆ ಅಂತ ಹೇಳ್ತದ. ಜನ್ಮದ ಕರ್ಮವನ್ನು ಯಾವುದಾದ್ರೂ ಕಳೀತಿತ್ತಂದ್ರೆ ಸದ್ಗುರುವಿನಿಂದ ಉಪದೇಶ ತಗೊಂಡು ಯಾರು ನಾಮ ಮಾಡ್ತಾರ, ಯಾರು ನಾಮಸ್ಮರಣೆ ಮಾಡ್ತಾರ ಅವ್ರ ಜನ್ಮದ ಕರ್ಮ ಕಳೀತದ ಅಂತ ಹೇಳ್ತಾರೆ. ಸಿದ್ಧಾರೂಢಪ್ಪವ್ರು ಹುಬ್ಬಳ್ಳಿಗೆ ಬರೋಕ್ಕಿಂತ ಮುಂಚಿತವಾಗಿ ಕಾಶಿಯೊಳಗೆ ಗಂಗಾ ನದಿ ತಟಾಕ ಮಣಿಕರ್ಣಿಕಾ ಘಾಟ್ ಅದು ಮೈ ಮ್ಯಾಗ ಹರಿದ ಬಟ್ಟಿ 5-6 ದಿನದಿಂದ ಉಪವಾಸ ಇರ್ತಿದ್ರು. ಅಲ್ಲಿ ಯಾರೋ ಒಂದಿಷ್ಟು ಪುರೋಹಿತರು ಊಟಕ್ಕೆ ಹಾಕಿದ್ರು. ಸಿದ್ಧಾರೂಢಪ್ಪವ್ರು ಹೋಗಿ ನಿಲ್ತಾರ. ನನಗೊಂದಿಷ್ಟು ಪ್ರಸಾದ ನೀಡ್ರಿ ಅಂತಂದಾಗ ಒಬ್ಬ ಪುರೋಹಿತ ಅಹಂಕಾರದಿಂದ ಬರ್ತಾನ. ಏನೋ ಶೂದ್ರ, ನೀನು ಊಟಕ್ಕೆ ಬಂದಿಯೇನ, ಅಲ್ಲೇ ಕಟ್ಟಿ ಕೆಳಗೆ ಹಾಕೊಂಡ್ರು ಅಂದ. ಅವಾಗ ಸಿದ್ಧಾರೂಢಪ್ಪವ್ರು ಕಟ್ಟಿ ಕೆಳಗೆ ಕುಂತ ಉದ್ಗಾರ ತೆಗಿತಾರ. ಯಪ್ಪ ಮ್ಯಾಕ್ ಕುಂತವೇನು ಬೇರೆ ಕಡೆ ತುತ್ತು ಹಾಕಂಗಿಲ್ಲ, ಕೆಳಗೆ ಕುಂತವೇನು ಬೇರೆ ಕಡೆ ತುತ್ತು ಹಾಕಂಗಿಲ್ಲ, ಮ್ಯಾಕ್ ಕುಂತವ ಕೆಳಗೆ ಕುಂತವ ಇಬ್ರು ಬಾಯಾಗ ಹಾಕ್ಬೇಕಲ್ಲೇನಪ್ಪ ತುತ್ತಂದ್ರು. ಅಷ್ಟಂದು ಸಿದ್ಧಾರೂಢಪ್ಪವ್ರು ಪ್ರಸಾದ ಸ್ವೀಕಾರ ಮಾಡ್ತಾರ. ಎದ್ದು ಹೋಗಬೇಕು ಅನ್ನೋದ್ರೊಳಗೆ ಮತ್ತೆ ಅಹಂಕಾರದಿಂದ ಪುರೋಹಿತ ಬರ್ತಾನ. ಬಂದಂತನವ, ಏನೋ ಶೂದ್ರ, ಊಟ ಮಾಡಿ ಹಂಗ ಹೊಂಟಿಯಲ್ಲ, ಎಲಿಯನ್ನು ನಿಮ್ಮ ಅಪ್ಪ ಬಂದು ತೆಗಿತಾನ ಅಂತಂದ. ಅವಾಗ ಸಿದ್ಧಾರೂಢಪ್ಪವ್ರು ಅಂತಾರ, ಎಲಿ ನೀನ ತೆಗಿ ಅಂದಿದ್ರೆ ತೆಗಿತಾ ಇದ್ನಪ್ಪ, ಯಾವಾಗ ನಿಮ್ಮಪ್ಪ ಬಂದು ಎಲಿ ತೆಗಿತಾನಂತ ಶಬ್ದ ಬಳಕೆ ಮಾಡಿಯಲ್ಲ. ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮ ಅಪ್ಪ ಇದ್ರ ಬಂದು ಎಲಿ ತೆಗಿತಾನ, ಇಲ್ಲಾಂದ್ರೆ ನಿಮ್ಮ ಅಪ್ಪಗೂ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಇಷ್ಟಂದು ಸಿದ್ಧಾರೂಢಪ್ಪವ್ರು ಗಂಗಾ ನದಿ ಕಡೆ ಹೋಗಿ ಮಾಯ ಆಗ್ತಾರ. 5 ನಿಮಿಷದ ತರವಾಯ ಒಬ್ಬ ಮಪ್ಪಾವಸ್ಥೆ ಮುದುಕ ಬರ್ತಾನ. ಇಲ್ಲಿ ನನ್ನ ಮಗ ಊಟ ಮಾಡಿ ಎಲಿ ಬಿಟ್ಟು ಹೋಗ್ಯಾನ, ಎಲಿ ಎಲ್ಲಿದರಪ್ಪ ತೆಗ್ಯಾಕ್ ಬಂದೀನಿ ಅಂತಂದ. ಅವಾಗ ಪುರೋಹಿತ ಬಿಡೋದಲ್ಲ, ಮತ್ತೆ ಅಹಂಕಾರಲ್ಲ ಹೇಳ್ತಾನ, ಮಗ ಊಟ ಮಾಡಿ ಹೋಗ್ತಾನ, ಅಪ್ಪ ಎಲಿ ತೆಗ್ಯಾಕ್ ಬಂದಿಯೇನ, ಅಲ್ಲಿ ಅದ ತಗೋ ತೆಗಿ ಅಂತಂದ. ಬಂದಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕ ಎಲಿ ತೆಗಿಲಿಲ್ಲ. ಸಿದ್ಧಾರೂಢಪ್ಪವ್ರು ಊಟ ಮಾಡಿರ್ತಕ್ಕಂಥ ಅನ್ನದಗಳು ತಟ್ಟೆ ಸುತ್ತಲೂ ಏನ್ ನೆಲದ ಮ್ಯಾಗ ಬಿದ್ದಿತ್ತಲ್ಲ, ಒಂದೊಂದು ಅಗಳನ್ನು ತಗೊಂಡು ಬಾಯೊಳಗೆ ಇಟ್ಕೊಳ್ಳಿಕ್ಕತ್ತ. ಅವಾಗ ಪುರೋಹಿತ ಅಂತಾನ, ಬೇಕಂದ್ರೆ ಇನ್ನೊಂದು ತಟ್ಟಿ ಒಳಗೆ ಪ್ರಸಾದ ಹಾಕೊಂಡು ಊಟ ಮಾಡು, ಯಾಕೆ ನೆಲದ ಮ್ಯಾಗಿಂದ ಬಿದ್ದು ತಿನ್ನಾಕತ್ತಿ ಅಂತಂದಾಗ ಬಂದಿರ್ತಕ್ಕಂಥ ಮುಪ್ಪಾವಸ್ಥೆ ಮುದುಕಂತನ, ಒಬ್ಬ ಸತ್ಯ ಸಾಧು ಬ್ರಹ್ಮಜ್ಞಾನಿ ನಿತ್ಯ ಮುಕ್ತ ಊಟ ಮಾಡಿರ್ತಕ್ಕಂಥ ಅನ್ನದಗಳು ಇದು ಕೈಲಾಸದೊಳಗೂ ಸಿಗೋದಲ್ಲ, ಇದು ನಿನ್ನಂತ ಅರ್ಧಜ್ಞಾನಿಗೆ ಏನು ಅರ್ಥ ಆಗ್ತದೋ ಅಂತ ಹೇಳಿದರು. ಅಷ್ಟಂದ ತಟ್ಟಿ ತೊಳೆದು ಎದ್ದು ಹೋಗೋದ್ರೊಳಗೆ ಅನ್ನಪೂರ್ಣಾ ದೇವಿಯ ದೇವಸ್ಥಾನ ಇರ್ತದಲ್ಲಿ ಗರ್ಭಗುಡಿ ಒಂದೊಬ್ಬ ಹೆಣ್ಮಗಳು ಪಿತಾಂಬರು ಉಟ್ಕೊಂಡು ತಾಂಬರ ತಂಬಿಗೆಗಳು ನೀರು ತಗೊಂಡು ಬರ್ತಾಳ. ಆ ಮುಪ್ಪಾವಸ್ಥೆ ಮುದುಕನ ಕೈ ತೊಳಸ್ತಾಳ. ಏನೂ ಕೂಡ ಮಾತನಾಡಂಗಿಲ್ಲ, ಸಂಭಾಷಣೆ ಆಗೋದಿಲ್ಲ. ಹೆಣ್ಮಗಳ ಗರ್ಭಗುಡಿಯೊಳಗೆ ಹೋಗಿ ಮಾಯ ಆಗ್ತಾಳ. ಮುಪ್ಪಾವಸ್ಥೆ ಮುದುಕ ಗಂಗಾ ನದಿ ಕಡೆ ಹೋಗಿ ಮಾಯ ಆಗ್ತಾಳ. ಯಾರಿಗೂ ಅರ್ಥ ಆಗೋದಿಲ್ಲ. 8-10 ದಿನದ ತರುವಾಯ ಇಂಥ ಮಹಾತ್ಮರ ಹತ್ರ ಹೋಗಿ ಕೇಳ್ತಾರ, ಮೊದಲು ಬಂದು ಊಟ ಮಾಡಿದವ್ರು ಯಾರು, ನಂತರ ಎಲಿ ತೆಗೆದವ್ರು ಯಾರು, ಕೈ ತೊಳಸಿದ ಹೆಣ್ಮಗಳು ಯಾರು ಅಂತ ಕೇಳಿದ್ರೆ ಇಂಥ ಜ್ಞಾನಿಗಳು ಹೇಳ್ತಾರ, ಮೊದಲು ಒಂದು ಊಟ ಮಾಡಿದವರೇ ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರು. ಎಲಿ ತೆಗೆದವ್ರು ಯಾರು ಹೇಳಿದ್ರಲ್ಲ ಸಿದ್ಧಾರೂಢರು. ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮ ಅಪ್ಪಿದ್ರೆ ಬಂದು ಎಲಿ ತೆಗಿತಾನಂತ ಹೇಳಿದ್ರು ಅವರು. ಹಂಗಂದ್ರೆ ಸಿದ್ಧಾರೂಢರು ಯಾರು ನಾಮಸ್ಮರಣೆ ಮಾಡ್ತಾ ಇದ್ರು ಅಂದ್ರೆ ಕಾಶಿ ವಿಶ್ವನಾಥನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು. ಒಬ್ಬ ಸತ್ಯ ಸಾಧು
ಜಗದ್ಗುರು ಸಿದ್ಧಾರೂಢರ ಹಠ ಹಿಡಿದ್ರಂತಂದ ಕಾಶಿ ವಿಶ್ವನಾಥ ಜೀವಂತ ಆಗಿ ಬಂದ ಜಗದ್ಗುರು ಸಿದ್ಧಾರೂಢರು ಎಲ್ಲಿ ತೆಗಿತಾನಂದ್ರೆ ಎಷ್ಟು ತಾಕತ್ತಿರ್ಬೇಕು ಭೂಮಿ ತಲೆ ಮ್ಯಾಗ ನಾಮಸ್ಮರಣೆಗೆ. ಕೈ ತೊಳಸಿರ್ತಕ್ಕಂಥ ಹೆಣ್ಮಗಳು ಯಾರು? ಹೊರನಾಡಿನ ಅನ್ನಪೂರ್ಣ ದೇವಿ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಬಂದು ಕಾಶಿ ವಿಶ್ವನಾಥನ ಕೈ ತೊಳಸ್ತಾಳಂದ್ರ ನಾಮಸ್ಮರಣೆಗೆ ಈ ಭೂಮಿ ಮ್ಯಾಗ ತಾಕತ್ತೆಷ್ಟಳ ವಿಚಾರ. ಅದಕ್ಕೆ ಮರಾಠಿ ಒಳಗೊಂದು ಶಬ್ದ ಬರ್ತದ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನಹಿ ಅಂತೇಳಿ. ಕುಂತಾಗ ನಿಂತಾಗ ನಡೆಯುವಾಗ, ಕೆಲಸ ಮಾಡುವಾಗ, ತಾಯಂದ್ರ ಅಡಿಗೆ ಮಾಡುವಾಗ, ರೈತರೆಲ್ಲ ಹೊಲ್ದಾಗ ಕೆಲಸ ಮಾಡುವಾಗ ನೀವು ಓಂ ನಮಃ ಶಿವಾಯ ಅನ್ರಿ, ಬಸವ ಅನ್ರಿ, ಬುದ್ಧ ಅನ್ರಿ, ಮಹಾವೀರ ಅನ್ರಿ, ಸಿದ್ಧಾರೂಢ ಅನ್ರಿ, ಶಿವಯೋಗಿ ಅನ್ರಿ, ಎಲ್ಲಾ ಲಿಂಗ ಅನ್ರಿ, ಯಾರ ಹೆಸರಲ್ಲೇ ಕರೆದ್ರು ಸಹಿತ ಭಗವಂತಗ ಹೋಗಿ ಮುಟ್ತದ. ಆವಿಷ್ಯ ವ್ಯರ್ಥಾಗಿ ಹೋಗ್ಯದು. ಇಂಥ ಇದರೊಳಗೂ ಸಹಿತ ಬಹಳ ಜನ ಜ್ಞಾನಿಗಳನ್ನ ಬಿಟ್ಟಿಲ್ಲ, ಕಡ್ಯಾರ. ಹುಬ್ಬಳ್ಳಿ ಸಿದ್ಧಾರೂಢರು ಕಾಶಿಯಿಂದ ಹುಬ್ಬಳ್ಳಿಗೆ ಬಂದಾಗ ಈಗೇನ ಕೈಲಾಸ ಮಂಟಪ ಐತೆಲ್ಲ, ಇದರದ ಒಂದು ಘಟನೆ ಹೇಳುತ್ತೇನೆ. ಕೈಲಾಸ ಮಂಟಪ ಕಟ್ಟುವಾಗ ಬಡಗೇರ ಕಾಳಪ್ಪ ಅಂತಿದ್ದ, ಬಂದ ನಮಸ್ಕಾರ ಮಾಡ್ತಾನ. ಸಿದ್ಧಾರೂಢರವನ ಹನಿ ಕಡೆ ನೋಡ್ತಾರ, ಕಾಳಪ್ಪ ನಿನ್ನ ಆವಿಷ್ಯ ಮುಗಿತಲ್ಲೋ ನಾಳೆ ಅಂತಂದ್ರು. ಯಪ್ಪ ಆವಿಷ್ಯ ಮುಗದದ, ಸಾವಿಗೆ ಹೆದರಕತ್ತಿಲ್ಲ, ಆದ್ರೆ ನನ್ನೊಂದು ಆಸೆ ಐತ್ರಿ ಅಂದವ. ಏನದ ಹೇಳಂತಂದಾಗ, ಯಪ್ಪ ಕೈಲಾಸ ಮಂಟಪ ಕಟ್ಟಡ ಕಟ್ಟು ಮಟ್ಟ ಆವಿಷ್ಯ ಕೊಡ್ರಪ್ಪ, ಆಮೇಲೆ ತಗೋರಿ ಅಂತಂದವ. ಅವಾಗ ಸಿದ್ಧಾರೂಢರಂತಾರ, 10 ವರ್ಷ ಆವಿಷ್ಯ ಹೆಚ್ಚಾತಪ್ಪ ನಿನ್ನ ಭಕ್ತಿಗೆ, ಕೈಲಾಸ ಮಂಟಪ ಕಟ್ಟೆ ನೀ ತೀರ್ಕೊಂತೆ ಅಂತ ಹೇಳಿದ್ರು. ಮೊದಲೊಂದು ಮಾತು ಹೇಳಿದ್ನಲ್ಲ, ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರವನ್ನ ತಿದ್ದಿ ಹೊಸದಾಗಿ ಬರೀತಕ್ಕಂಥ ತಾಕತ್ ಭೂಮಿ ತಲೆ ಮ್ಯಾಗ ಯಾರಿಗಿತ್ತಾರ? ಜಗದ್ಗುರು ಸಿದ್ಧಾರೂಢರಿಗಿತ್ತು. ಒಂದು ಸಾರಿ ಸಿದ್ಧಾರೂಢಪ್ಪ ಅವ್ರು ಬಂದಾಗ ಬಹಳ ಜನ ಕಾಡ್ಯಾರ, ಜ್ಞಾನಿಗಳು ಪರೀಕ್ಷೆ ಮಾಡ್ಯಾರ. ಶಿಶುನಾಳ ಶರೀಫ್ ಸಾಹೇಬರಂತೇಳಿ ಸಿದ್ಧಾರೂಢರು ಶಾಸ್ತ್ರ ಹೇಳ್ತಾ ಇದ್ರು. ಬಂದ ಸಿದ್ಧಾರೂಢನ ಪರೀಕ್ಷೆ ಮಾಡಬೇಕಂದ, ಬಂದ ಮಠದ ಹೊರಗೆ ನಿಂತ ಹೂವಿನ ತೋಟದೊಳಗ ಹೂ ಹರಿತಾ ಇದ್ದ ಶರೀಫ. ಯಾಕೆ ಹೂ ಹರಿಯಾಕತ್ತೀವ ಅಂತಂದಾಗ ಶರೀಫ್ ಅಂತಾನ, ಹೂ ಹರಿಬೇಡ ಅಂದಿಲ್ಲಪ್ಪ, ಹರಿಬೇಡ ಅಂದಿರ್ತಕ್ಕಂಥ ವೃತ್ತಿ ಆರೂಢೈತೋ, ವೃತ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥ ಚೈತನ್ಯ ಆರೂಢೈತು ಅಂತ ಕೇಳಿಬಿಟ್ಟ. ಅವಾಗ ಸಿದ್ಧಾರೂಢ ಸಾಯಂಕಾಲ ಪುರಾಣ ಮುಗಿಸಿ ಹೊರಗೆ ಬರ್ತಾರ. ಶರೀಫ ನೀ ಯಾಕೆ ಬಂದೀವು ಅಂತಂದ್ರು. ಯಪ್ಪ ಸಿದ್ಧಾರೂಢರ ಬೆಟ್ಟಿಗೆ ಬಂದೀನಿ ಅಂತಂದ. ಮತ್ತು ಸಿದ್ಧಾರೂಢರ ಬೆಟ್ಟಿಗೆ ಬಂದ ಹೂವಿನ ತೋಟದೊಳಗೆ ನಿಂದೇನು ಕೆಲಸ ಅದು? ಅಂತಃಕರಣದ ವೃತ್ತಿಗಳೆಲ್ಲ ಹೂ ಹರಿಬೇಡ ಅಂದಿದ್ದು, ಅದನ್ನೇ ಯಾಕೆ ಪ್ರಶ್ನೆ ಮಾಡ್ತೀವಿ ಅಂತಂದಾಗ ಶರೀಫ್ಗೆ ಅರ್ಥ ಆಗಿತ್ತು. ಯಪ್ಪ ನೀ ಸಾಮಾನ್ಯ ಅಲ್ಲ. ಸಿದ್ಧಾರೂಢರು ಅಪ್ಪಗೊಂಡು ತೈ 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 ಕುಣದಾಡಿ ಹೇಳ್ತಾನ, ಸಾಧು ನೋಡೆಲೋ ಪರಮ ಸಾಧು ನೋಡೆಲೋ, ಹುಬ್ಬಳ್ಳಿಗೆ ನಿಜವಾದ ಸಾಧು ಬಂದಾಂಡ್ರು ಪಾದಕ್ಕೆ ಬಿದ್ದು ಉದ್ಧಾರ ಆಗ್ರಿ ಅಂತ ಹೇಳಿದ್ದ. ಎಂಥ ಜ್ಞಾನಿಗಳ ಸಮಾಗಮ ಆಗಿರಬೇಕು. ಒಮ್ಮೆ ಹುಬ್ಬಳ್ಳಿ ಸಿದ್ಧಾರೂಢರನ್ನ ಕಾಡಬೇಕಂತ ಹೇಳಿ ಒಬ್ಬ ಹೆಣ್ಮಗಳು ಶಾರದಮ್ಮ ಅಂಥೇಳಿ 2 ಎಕರೆ ಭೂಮಿ 4 ಬಂಗಾರದ ಬಳಿ ಹುಬ್ಬಳ್ಳಿ ಸಿದ್ಧಾರೂಢರು ಬಂದರು. ಜಾತಿ ಧರ್ಮ ದೂರ ಸರಿಸಿದ್ರು. ಇಡೀ ಹುಬ್ಬಳ್ಳಿಯನ್ನ ಸಮಾನತೆಯ ತತ್ವದ ಮ್ಯಾಗ ಭಕ್ತಿ ಬೆಳೆಸ್ಲಿಕ್ಕತ್ರು. ನಮ್ಮ ಧರ್ಮ ಕೆಡಿಸ್ತಾರ, ಜಾತಿ ಕೆಡಿಸ್ತಾರ ಅನ್ನುವಂತ ನಿಂದಕರು ಏನು ಮಾಡಿದ್ರು ಅಂದ್ರೆ, ಶಾರದಮ್ಮ ಅಂತ ಹೆಣ್ಮಗಳಿಗೆ ಹೇಳ್ತಾರ, 4 ಬಂಗಾರದ ಬಳಿ 2 ಎಕರೆ ಭೂಮಿಗಾಗಿ ವಿಷ ಹಾಕಿ ಕೊಂದು ಬಿಡು ಸಿದ್ಧಾರೂಢಪ್ಪವ್ರು ಅಂತ ಹೇಳಿಬಿಡುತ್ತಾರೆ. ಆ ತಾಯಿ ಏನು ಮಾಡ್ತಾಳಂದ್ರ, ಪಾಯಸದೊಳಗೆ ವಿಷ ಹಾಕೊಂಡು ತಂದು ಸಿದ್ಧಾರೂಢಪ್ಪವ್ರಿಗೆ ಕೊಡ್ತಾಳ. 4 ಗಂಟೆ ಕಾಕಡಾರತಿ ಮಗು ಸಿದ್ಧಾರೂಢಪ್ಪವ್ರು ಕೈಲಾಸ ಮಂಟಪದ ಎದುರಿಗೆ ಕುಂತಿರ್ತಾರ. ಯಪ್ಪ ಪ್ರಸಾದ್ ತಂದೇನ್ರಿ ಸ್ವೀಕಾರ ಮಾಡ್ರಿ ಅಂತಂದಾಗ ಸಿದ್ಧಾರೂಢರು ಸ್ವೀಕಾರ ಮಾಡ್ತಾರ. ತಾಯಿ ಖುಷಿಯಿಂದ ಹೋಗ್ತಾಳ. ಸಿದ್ಧಾರೂಢರು ಸಾಯ್ತಾರ, ನನಗೆ 2 ಎಕರೆ ಭೂಮಿ ಬರ್ತದ, 4 ಬಂಗಾರದ ಬಳಿ ಸಿಗ್ತದ ಅಂತ ಹೋಗ್ತಾರ. ಮರುದಿವ್ಸ 4 ಗಂಟೆಗೆ ಬಂದಾಗ ಸಿದ್ಧಾರೂಢರು ಸತ್ತಾರ ಅಂತ ಖುಷಿಲೇ ಬಂದ್ರೆ ಕೈಲಾಸ ಮಂಟಪದ ಎದುರಿಗೆ ಆಸನ ಹಾಕಿ ಓಂ ನಮಃ ಶಿವಾಯ ನಾಮಸ್ಮರಣೆ ಮಾಡ್ಕೊಂಡು ಸಿದ್ಧಾರೂಢರು ಆರಾಮ ಕುಂತಿದ್ರ. ಅವಾಗ ಶಾರದಮ್ಮಗೆ ಸಿಟ್ಟು ಬರ್ತದ. ಯಾವ ಅಂಗಡಿ ಒಳಗೆ ವಿಷ ತಂದಿದ್ದಳಲ್ಲ ಅಲ್ಲಿ ಹೋಗ್ತಾಳ. ನಿನ್ನೆ ಏನು ವಿಷ ಕೊಟ್ಟಿಯಲ್ಲಪ್ಪ ಅದು ಸರಿ ಇರಲಿಲ್ಲ, ನಮ್ಮ ಮನೆಯೊಳಗೆ ಯಾವ ಇಲಿನೂ ಸತ್ತಿಲ್ಲ,
ಇನ್ನೊಂದಿಷ್ಟು ಕಾರ್ಕೋಟಕ ವಿಷ ಕೊಡು, ಇಲಿ ಸಾಯ್ತಾವ ಅಂತೇಳಿ ಮತ್ತಷ್ಟು ವಿಷ ತಂದು ಪಾಯಸದೊಳಗೆ ಹಾಕೊಂಡು ಸಿದ್ದಾರೂಢರ ಹತ್ರ ಬರ್ತಾಳ. ಯಪ್ಪ ಭಾಳ ಪ್ರೇಮದಿಂದ ಭಕ್ತಿಯಿಂದ ವಾತ್ಸಲ್ಯದಿಂದ ಪಾಯಸ ಮಾಡ್ಕೊಂಡು ಬಂದಿನ ಸ್ವೀಕಾರ ಮಾಡ್ರಿ ಅಂತಂದಾಗ ತಾಯಿ ಇಲ್ಲ ಬೇಡ ಒಳಗೆ ಕೋಲಿ ಒಳಗೆ ಹೋಗು ನಡಿ ಅಂದ್ರು. ಒಳಗೆ ಕರ್ಕೊಂಡು ಹೋಗಿ ಹೇಳ್ತಾರ, ತಾಯಿ ನಿನ್ನೆ ಪಾಯಸದೊಳಗೆ ಹಾಕಿ ಕೊಟ್ಟಿಯಲ್ಲ ವಿಷ, ಇಡೀ ರಾತ್ರಿ ಮೈ ಉರಿದದವೆ, ಒಂದಿಷ್ಟು ಕಡಿಮೆ ಹಾಕಿ ಕೊಡು ಅಂದರು. ಅವಾಗ ಶಾರದಮ್ಮ ಗಾಬರಿ ಆಗ್ತಾಳ. ಸಿದ್ದಾರೂಢಪ್ಪವ್ರಿಗೆ ಸುದ್ದಿ ಗೊತ್ತಾಯ್ತು, ಅವ್ರ ಭಕ್ತರಿಗೆ ಗೊತ್ತಾಗ್ತದ, ನನ್ನ ಹೊಡೆದ ಸಾಯಿಸಿ ಬಿಡ್ತಾರ ಅಂತೇಳಿ ಕಾಲಿಗೆ ಬಿದ್ದು ಕ್ಷಮಾ ಕೇಳ್ತಾರ. ಸಿದ್ದಾರೂಢರಂತಾರ, ಶಾರದಮ್ಮ ಅನ್ನುವಂಥ ಹೆಣ್ಮಗಳು ವಿಷ ಹಾಕಿದ್ರು ಸಹಿತ ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಸಿದ್ದಾರೂಢರು ಸಾಯ್ಲಿಲ್ಲ. ತಾಯಿ ಸೂರ್ಯಚಂದ್ರ ಇರು ಮಠ ಸಿದ್ದಾರೂಢರ ಇತಿಹಾಸ ಎಲ್ಲಿ ಮಠ ಜೀವಂತ ಇರ್ತದಲ್ಲ ಅಲ್ಲಿ ಮಠ ನಿಂದು ಇತಿಹಾಸ ಜೀವಂತ ಇರ್ತದ. ವಿಷ ಹಾಕಿದ್ರು ಸಹಿತ ಶಾಪ ಕೊಡಂಗಿಲ್ಲ, ನೀನು ಮಣಿತಾನ ಬಂಗಾರದಂಗೆ ಬೆಳಗ್ಲಿ ಹೋಗ್ತಾಯಿ ಹೋಗಿಬಿಡು ಅಂತ ಹೇಳಿದ್ರು. ವಿಷ ಹಾಕಿದವ್ರಿಗೂ ಸಹಿತ ಕೆಟ್ಟದ್ದನ್ನು ಸಿದ್ದಾರೂಢಪ್ಪವರು ಬಯಸಲಿಲ್ಲ. ಎಂತೆಂಥದ್ದನ್ನು ಪಾರು ಮಾಡಿ ಬಂದಾರ ಅಂದ್ರೆ, ಒಮ್ಮೆ ಹುಬ್ಬಳ್ಳಿ ಒಳಗೆ ಪಲ್ಲಕ್ಕಿ ಒಳಗೆ ಮೆರೆಸ್ತಾ ಇದ್ದರು. ಆಗದೆ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನಂದ್ರ ಪಾದರಕ್ಷಿ ತಗೊಂಡು ಸಿದ್ದಾರೂಢಪ್ಪವ್ರು ಎದೆಗೆ ಒಗದು ಬಿಡ್ತಾನ. ಅವಾಗೆಲ್ಲ ಭಕ್ತರು ಹೋಗಿ ಅವನು ಹೊಡಿಬೇಕಂತ ಹೋಗ್ತಾರ, ಅವ್ನು ಹೊಡಿಬೇಡ್ರಿಪ್ಪ ಅಂತ ಹೇಳಿದ್ರು. ಅಲ್ರಿ ಅಪ್ಪ ಚಪ್ಪಲಿ ಎಸ್ದಾನ ಅವನು ಹೊಡಿತೀವ್ರಿ ಅಂತಂದಾಗ ಸಿದ್ದಾರೂಢಪ್ಪವ್ರು ಅಂತಾರ, ಹಂಗಲ್ಲಪ್ಪ, ಈ ಹುಬ್ಬಳ್ಳಿ ಜಗದ್ಗುರು ಸಿದ್ದಾರೂಢರನ್ನ ಪಲ್ಲಕ್ಕಿಯೊಳಗೆ ಭವ್ಯ ಮೆರವಣಿಗೆ ಮಾಡಕತ್ತೀರಿ. ನನ್ನ ತಾಯಿ ಜೀವಂತ ಇದ್ದಳಂದ್ರ ಈ ದೃಶ್ಯವನ್ನ ನೋಡಿ ನಿವಾಳಿ ದೃಷ್ಟಿ ತೆಗಿತಾ ಇದ್ದಳಲ್ಲಪ್ಪ, ನನ್ನ ತಾಯಿ ರೂಪದಾಗ ಬಂದನ ಪಾದರಕ್ಷೆ ಆ ಕಡೆ ಒಗಿಬೇಕಂದ ಕೈ ಜಾರಿ